ಸ್ವಲ್ಪ ಜನ ಪ್ರೊಫೆಷನಲ್ ಮೌಂಟೇನ್ ಕ್ಲೈಂಬರ್ಸ್ ಅಂದ್ರೆ ಬೇರೆ ಪರ್ವತನೆಲ್ಲ ಹತ್ತಿ ಎಕ್ಸ್ಪೀರಿಯನ್ಸ್ ಇರೋ ಕ್ಲೈಂಬರ್ಸ್ ಕೈಲಾಸ ಪರ್ವತನ ಹತ್ತಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಅದೇ ಅವ್ರ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪಾಗಿರುತ್ತೆ. ಯಾಕೆ ಅಂದ್ರೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅಷ್ಟೇ. ಅವರ ಕೈ ಬೆರಳ ಉಗುರುಗಳು ಮತ್ತೆ ಅವರ ತಲೆ ಕೂದಲು ನಾರ್ಮಲ್ ಆಗಿ ಬೆಳೆಯೋಕ್ಕಿಂತ ತುಂಬಾ ವೇಗವಾಗಿ ಬೆಳೆಯೋಕೆ ಶುರು ಆಗಿರ್ತವೆ. ಅವರಿಗೆ ಅನ್ಸೋಕೆ ಶುರುವಾಗಿರುತ್ತೆ ಅವ್ರೆಲ್ಲರದು ಏಜ್ ಅಂದ್ರೆ ಅವರ ವಯಸ್ಸು ನಿಮಿಷಕ್ಕೂ ಜಾಸ್ತಿ ಆಗ್ತಿದೆ ಅಂತ. ಇದನ್ನೆಲ್ಲ ನೋಡಿ ಇನ್ನು ಮುಂದೆ ಹೋಗೋದು ಬೇಡ ಅಂತ ನಿರ್ಧಾರ ತಗೊಳ್ತಾರೆ ಮತ್ತೆ ಕೆಳಗೆ ವಾಪಸ್ ಬರ್ತಾರೆ. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋಲ್ಲ. ಕೈಲಾಸ ಪರ್ವತನ ಹತ್ತಕ್ಕೆ ಎಷ್ಟು ಜನ ಹೋಗಿರ್ತಾರೋ ಅವರೆಲ್ಲರೂ ಒಂದೇ ವರ್ಷದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರ್ತಾರೆ. 2001ರಲ್ಲಿ ಚೈನಾದವರು ರಿಸರ್ಚ್ ಮಾಡಕ್ಕೆ ಅಂತ ಕೈಲಾಸ ಪರ್ವತಕ್ಕೆ ಹೆಲಿಕಾಪ್ಟರ್ ನ ಕಳಿಸಿದಾಗ ಅಂತದ್ ಏನ್ ನೋಡ್ತಾರೆ, ಕೈಲಾಸ ಪರ್ವತನ ಹತ್ತೋದ್ನೇ ಬ್ಯಾನ್ ಮಾಡುವಂತದ್ದು. ಮತ್ತೆ ನಾಸಾದವರು ರಿಸರ್ಚ್ ಮಾಡೋಕೆ ಅಂತ ಕೈಲಾಸ ಪರ್ವತದ್ದು ಸ್ಯಾಟಲೈಟ್ ಫೋಟೋನ ತಗೊಳ್ತಾರೆ. ಆ ಫೋಟೋನೆಲ್ಲ ನೋಡಿ ಎಲ್ಲ ಶಾಕ್ ಆಗಿರ್ತಾರೆ. ಸ್ವಲ್ಪ ಜನ ಕೈಲಾಸದಲ್ಲಿ ಏಲಿಯನ್ಸ್ ಇದಾವೆ ಅಂದ್ರೆ ಇನ್ನು ಕೆಲವರು ದೇವರಿದ್ದಾರೆ ಅಂತಾರೆ. ಬನ್ನಿ ಹಾಗಾದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಎಲ್ಲದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. क्या आपने कभी सोचा कि माउंट एवरेस्ट पर तो हजारों लोग चढ़ गए, लेकिन कैलाश पर्वत पर आज तक कोई क्यों नहीं चढ़ पाया? कैलाश पर्वत एक ऐसा पर्वत है जहां आज तक सिर्फ एक ही इंसान चढ़ पाया है. ಏನ ಈ ಬೆಟ್ಟ ಹತ್ತಕ್ಕೆ ಯಾರ ಕೈಲೂ ಸಾಧ್ಯ ಇಲ್ವಾ? ಕೈಲಾಸ ಪರ್ವತ. ಕೈಲಾಸ ಪರ್ವತ ಮೌಂಟ್ ಎವರೆಸ್ಟ್ ಗಿಂತ 2200 ಮೀಟರ್ ಕಡಿಮೆ ಇದೆ. ಶಾಕಿಂಗ್ ವಿಷಯ ಏನಂದ್ರೆ ಇದುವರೆಗೂ ಕೈಲಾಸ ಪರ್ವತನ ಹತ್ತಿರೋದು ಒಬ್ರು ಮಾತ್ರ. ಮತ್ತೆ ಮೌಂಟ್ ಎವರೆಸ್ಟ್ ಅಷ್ಟು ಎತ್ತರ ಇದ್ರೂ ಕೂಡ 7000ಕ್ಕಿಂತ ಹೆಚ್ಚು ಜನ ಹತ್ತಿದ್ದಾರೆ. ಹಾಗಾದ್ರೆ ಅಂತದ್ ಏನಿದೆ ಕೈಲಾಸ ಪರ್ವತದಲ್ಲಿ? ಒಂದ್ಸಲ ರಷ್ಯನ್ ಮೌಂಟೇನ್ ಕ್ಲೈಂಬರ್ ಸರ್ಜಿ ಪರ್ವತನ ಹತ್ತೋಕೆ ಶಾರ್ಟ್ ಕಟ್ ನ ಹುಡುಕಿ ಹತ್ತೋಕೆ ಶುರು ಮಾಡ್ತಾರೆ. ಮುಂದೆ ಹೋದಂಗೆ ಅವರಲ್ಲಿ ಹತ್ತೋದು ಬೇಡ ಅಂತ ಫೀಲಿಂಗ್ ಬರ್ತಿರುತ್ತೆ. ಇದ್ರಿಂದ ಕೆಳಗ್ ಬರ್ತಾರೆ. ಅವರಿಗೆ ನಾ ಮಾಡಿದ್ದು ಸರಿ ಅಂತ ಅನ್ಸುತ್ತೆ. ಹೀಗೆ ಮತ್ತೊಮ್ಮೆ ರಿಹೋಲ್ಡ್ ಚೈನಾದ ಜನಪ್ರಿಯ ಮೌಂಟೇನ್ ಕ್ಲೈಂಬರ್ ಹತ್ರ ಗೌರ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡ್ತಾರೆ, ನೀವು ಹೋಗಿ ಮೌಂಟ್ ಕೈಲಾಸನ ಹತ್ತಿ ಅಲ್ಲಿ ಏನಿದೆ ಅಂತ ನೋಡಿ ಬನ್ನಿ ಅಂತ. ಇವರು ಮೌಂಟ್ ಎವರೆಸ್ಟ್ ನ ಆಕ್ಸಿಜನ್ ಇಲ್ದಂಗೆ ಹತ್ತಿದವರು ಆಗಿರ್ತಾರೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ಅದೆಷ್ಟೋ ಬೆಟ್ಟನೆಲ್ಲ ಹತ್ತಿ ಬಂದಿರ್ತಾರೆ. ಆದ್ರೆ ಅವರು ಗೌರ್ಮೆಂಟ್ ಗೆ ಹೇಳ್ತಾರೆ ಅಲ್ಲಿ ಹೋಗೋದು ಸರಿಯಲ್ಲ ಮತ್ತೆ ಬೇರೆ ಯಾರನ್ನು ಕೂಡ ಅಲ್ಲಿ ಕಳಿಸ್ಬೇಡಿ ಅಂತ. ಇದ್ರಿಂದಾಗಿ ಅಂತದ್ ಏನಿದೆ ಮೌಂಟ್ ಕೈಲಾಸಲ್ಲಿ ಅಂತ ನೋಡೋಕೆ 2001ರಲ್ಲಿ ಚೈನಾದವರು ಎಲ್ಲ ಹವಾಮಾನ ಸರಿ ಇರೋದನ್ನ ನೋಡ್ಕೊಂಡು ಹೆಲಿಕಾಪ್ಟರ್ ನ ಕಳಿಸ್ತಾರೆ. ಆದ್ರೆ ಆ ಟೈಮಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಬಂದಿರ್ತವೆ ಮತ್ತೆ ಅಲ್ಲಿ ಸ್ವಲ್ಪ ಮಿಸ್ ಆಗಿದ್ರು ಹೆಲಿಕಾಪ್ಟರ್ ಕ್ರಾಶ್ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಅಂದ್ರೆ 2001ರಲ್ಲಿ ಮೌಂಟ್ ಕೈಲಾಶ್ ಕ್ಲೈಂಬಿಂಗ್ ನ ಬ್ಯಾನ್ ಮಾಡ್ತಾರೆ. ಈ ಮೌಂಟ್ ಕೈಲಾಶ್ ಮಿಸ್ಟ್ರಿನ ನಾವು 4 ಪಾಯಿಂಟ್ ಅಲ್ಲಿ ತಿಳ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ದ ಜಿಯೋಗ್ರಫಿ ಆಫ್ ಮೌಂಟ್ ಕೈಲಾಶ್. ಮೊದ್ಲಿಗೆ ಇದು ಇಂಡಿಯಾದಲ್ಲಿ ಬರ್ತಿತ್ತು. ಚೈನಾದೊಂದಿಗೆ ಯುದ್ಧ ಆದ್ಮೇಲೆ ಮೌಂಟ್ ಕೈಲಾಶ್ ಚೈನಾದ ಒಂದು ಭಾಗ ಆಗಿರುತ್ತೆ. ಇದರ ಜಿಯೋಗ್ರಫಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೈಲಾಶ್ ಪರ್ವತದಿಂದ 4 ಬೇರೆ ಬೇರೆ ನದಿಗಳು ಹೋಗ್ತವೆ ಮತ್ತೆ ಅವು 4 ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹರಿತವೆ. ಅಂದ್ರೆ ನಾರ್ತ್, ಸೌತ್, ವೆಸ್ಟ್ ಮತ್ತೆ ಈಸ್ಟ್ ಕಡೆಗೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮೌಂಟ್ ಕೈಲಾಶ್ ಹತ್ರ 2 ರಿವರ್ ಇದಾವೆ. ಅವುಗಳ ಡೈರೆಕ್ಷನ್ ಕೂಡ ಆಪೋಸಿಟ್ ಇದೆ. ಒಂದೇದು ಮಾನಸ್ ಸರೋವರ್, ಮತ್ತೊಂದು ರಾಕ್ಷಸ್ ತಾಲ್ ಅಂತ. ಮಾನಸ್ ಸರೋವರ ಅಲ್ಲಿ ಇರೋ ನೀರು ತುಂಬಾ ಶುದ್ಧವಾಗಿರುತ್ತೆ. ಅಂದ್ರೆ ಅಲ್ಲಿ ಯಾವ ಜೀವಿ ಕೂಡ ಬದುಕಬಹುದು. ಮತ್ತೆ ಅಷ್ಟೊಂದು ಕಡಿಮೆ ಟೆಂಪರೇಚರ್ ಇದ್ರೂ ಕೂಡ ಮಾನಸ್ ಸರೋವರ್ ಫ್ರೀಸ್ ಆಗಲ್ಲ. ಮತ್ತೆ ರಾಕ್ಷಸ್ ತಾಳ್ ತುಂಬಾ ಉಪ್ಪು ಹೊಂದಿರುವಂತ ನೀರು. ಈ ನೀರ್ನ ಯಾರು ಕೂಡ ಕುಡಿಯೋಕೆ ಆಗೋಲ್ಲ. ಹಾಗೆ ಇಲ್ಲಿ ನೋಡಿರೋರು ಹೇಳ್ತಾರೆ ರಾಕ್ಷಸ್ ತಾಳ್ನ ನೀರು ಕೆಲವೊಮ್ಮೆ ಮಾಯ ಆಗುತ್ತೆ ಮತ್ತೆ ಇನ್ನು ಕೆಲವೊಮ್ಮೆ ಮತ್ತೆ ಬಂದಿರುತ್ತೆ ಅಂತ. ಇದೇ ಕಾರಣಕ್ಕೆ ಈ ಲೇಕ್ ನ ಗೋಸ್ಟ್ ಲೇಕ್ ಅಂತ ಕೂಡ ಕರೀತಾರೆ. ಇನ್ನೊಂದು ಮಿಸ್ಟ್ರಿ ಏನಂದ್ರೆ ಮೌಂಟ್ ಕೈಲಾಸ್ ಅಲ್ಲಿ ಹಿಮ ಸೌತ್ ಸೈಡ್ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಏನ್ ಮಿಸ್ಟ್ರಿ ಇದೆ ಅಂತ ಕೇಳಿದ್ರೆ ಅಲ್ಲಿ ಅಂದ್ರೆ ಸೌತ್ ಕಡೆ ಸೂರ್ಯನ ಶಾಖ ಜಾಸ್ತಿ ಬರುತ್ತೆ. ಆದ್ರೂ ಕೂಡ ಅಲ್ಲೇ ಹಿಮ ಜಾಸ್ತಿ ಇದೆ. ಇದು ಯೋಚನೆ ಮಾಡೋ ವಿಷಯ ತಾನೆ. ಮತ್ತೆ ಈ ಮೌಂಟ್ ಕೈಲಾಶ್ ನ ಸೆಂಟರ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಆಕಾಶ ಮತ್ತು ಭೂಮಿ ಸೆಂಟರ್ ಪಾಯಿಂಟ್ ಆಗಿದೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಮೌಂಟ್ ಕೈಲಾಶ್ ಇಂದ ಸ್ಟೋನೇಜ್ ವರೆಗೂ 6666 ಕಿಲೋಮೀಟರ್ ಬರುತ್ತೆ. ಹಾಗೆ ಮೌಂಟ್ ಕೈಲಾಶ್ಗೂ ಮತ್ತೆ ನಾರ್ತ್ ಪೂಲ್ಗೂ ಇರೋ ದೂರ 6666 ಕಿಲೋಮೀಟರ್. ಇವೆರಡು ಕೂಡ ಸೇಮ್ ಇದೆ. ಹಾಗೆ ಮೌಂಟ್ ಕೈಲಾಶ್ ಇಂದ ಸೌತ್ ಪೂಲ್ಗೂ ಇರೋ ದೂರ 13332 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಅವು ಎರಡರಷ್ಟು ಬರುತ್ತೆ. ಪಾಯಿಂಟ್ ನಂಬರ್ 2, ದ ಲೈಟ್ ಅಂಡ್ ಸೌಂಡ್ ಮಿಸ್ಟ್ರಿ. 1999ರಲ್ಲಿ ಇರ್ನೆಸ್ಟ್ ಅನ್ನೋ
ರಷ್ಯಾದ ಸೈಂಟಿಸ್ಟ್ ತಮ್ಮ ಟೀಮ್ ಜೊತೆ ಮೌಂಟ್ ಕೈಲಾಸ್ ಅಲ್ಲಿ ಸಿಗೋ ಕಲ್ಲುಗಳ ಮೇಲೆ ತುಂಬಾ ರಿಸರ್ಚ್ ಮಾಡ್ತಾರೆ. ಮುಂದೆ ಅಲ್ಲಿ ಮಾಡಿರೋ ರಿಸರ್ಚ್ ಮೇಲೆ ವೇರ್ ಡು ವಿ ಕಮ್ ಫ್ರಮ್ ಅನ್ನೋ ಒಂದು ಬುಕ್ ಬರೀತಾರೆ. ಇದು ಅಂದ್ರೆ ಮೌಂಟ್ ಕೈಲಾಶ್ ಹ್ಯಾಂಡ್ ಮೇಡ್ ಅಂತ. ಪುರಾತನ ಕಾಲದಲ್ಲಿ ಅಡ್ವಾನ್ಸ್ ಸಿವಿಲೈಸೇಷನ್ ಅಂದ್ರೆ ಪುರಾತನ ನಾಗರಿಕತೆ ಇರ್ತತಲ್ಲ ಮುಂದುವರೆದಿರೋದು, ಅದು ಈ ಮೌಂಟ್ ಕೈಲಾಶ್ ನ ಮಾಡಿರೋದು ಅಂತ ಮತ್ತೆ ಬರ್ದಿರ್ತಾರೆ. ರಾತ್ರಿ ವೇಳೆ ಅಂದ್ರೆ ರಾತ್ರಿ ಆಗ್ಬಿಟ್ಲೆ 7 ರೀತಿ ಬೇರೆ ಬೇರೆ ಬಣ್ಣಗಳು ಕಾಣ್ತವೆ ಅಂತ, ಹಾಗೆ ವೈಬ್ರೇಷನ್ ಕೂಡ ಕೇಳಿ ಬರ್ತವೆ ಅಂತ. ಇದ್ರದ್ದು ಕೂಡ ಸೈಂಟಿಫಿಕ್ ವಿವರಣೆ ಇದೆ. 2015ರಲ್ಲಿ ರಷ್ಯನ್ ಸೈಂಟಿಸ್ಟ್ ಮೌಂಟ್ ಕೈಲಾಶ್ ಅಕ್ಕಪಕ್ಕ ಬಿದ್ದಿರೋ ಕಲ್ಲುಗಳ ಮೇಲೆ ರಿಸರ್ಚ್ ಮಾಡ್ತಾರೆ. ಆಗ ಪತ್ತೆ ಆಗಿರೋದನ್ನ ಕಂಡು ಎಲ್ಲ ಶಾಕ್ ಆಗಿರ್ತಾರೆ. ಯಾಕಂದ್ರೆ ಆ ಸ್ಟೋನ್ ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶಕ್ತಿ ಇರುತ್ತೆ, ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ಅದರ ಫ್ರೀಕ್ವೆನ್ಸಿನ ಲೆಕ್ಕ ಮಾಡಿ ಹೇಳೋದಾದ್ರೆ 5000 ಗೀಗಾ ಹರ್ಟ್ಸ್ ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಇರೋದಕ್ಕಿಂತ ತುಂಬಾ ಜಾಸ್ತಿ ಇದೆ. ಇದೇ ಕಾರಣಕ್ಕೆ 1938ರಲ್ಲಿ ಹಿಟ್ಲರ್ ತಮ್ಮ ಒಂದು ಟೀಮ್ ನ ಮೌಂಟ್ ಕೈಲಾಶ್ ನ ರಿಸರ್ಚ್ ಮಾಡೋಕೆ ಅಂತ ಕಳಿಸ್ತಾರೆ. ಅಲ್ಲೇನೋ ತುಂಬಾ ಶಕ್ತಿ ಇರೋದು ಇದೆ, ಅದೇನಾದ್ರೂ ನಂಗೆ ಸಿಕ್ಕರೆ ಜಗತ್ತನ್ನೇ ಆಳ್ಬಹುದು ಅಂತ. ಮುಂದೆ ನಾಸಾದವರಿಗೂ ಗೊತ್ತಾಗುತ್ತೆ ಮೌಂಟ್ ಕೈಲಾಶ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಜಾಸ್ತಿ ಇದೆ ಅಂತ. ಅದನ್ನ ಲೆಕ್ಕ ಮಾಡಿ ಹೇಳೋದಾದ್ರೆ 3000ದಿಂದ 8000 ನ್ಯಾನೋ ಟೆಸ್ಲಾ ವರೆಗೂ ಇರುತ್ತೆ. ಮತ್ತೆ ಎಲ್ಲ ವಿಜ್ಞಾನಿಗಳು ಶಾಕ್ ಆಗೋ ವಿಷಯ ಏನಂದ್ರೆ ಮೌಂಟ್ ಕೈಲಾಶ್ ಸುತ್ತಮುತ್ತ ಗ್ರಾವಿಟೇಷನಲ್ ಫೋರ್ಸ್ ಬದಲಾಗ್ತಾ ಇರುತ್ತೆ. ಒಮ್ಮೆ ಕಡಿಮೆ ಆದ್ರೆ ಇನ್ನೊಮ್ಮೆ ಜಾಸ್ತಿ ಆಗಿರುತ್ತೆ. ಅಂದ್ರೆ ಅಲ್ಲಿರೋ ಗ್ರಾವಿಟಿ ಒಮ್ಮೊಮ್ಮೆ ಜಾಸ್ತಿ ಆಗುತ್ತೆ, ಮತ್ತೊಮ್ಮೆ ಕಮ್ಮಿ ಆಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಾರೆ. ಮತ್ತೆ ಇದಕ್ಕೆ 2 ರೀಸನ್ ಕೊಡ್ತಾರೆ. ಒಂದು, ಮೌಂಟ್ ಕೈಲಾಶ್ ಒಳಗೆ ವೋಲ್ಕೆನೋ ಇರಬಹುದು, ಮತ್ತೊಂದು ಮೌಂಟ್ ಕೈಲಾಶ್ ಒಳಗೆ ದೊಡ್ಡ ಗುಹೆ ಇರಬಹುದು, ಅದು ಸೀದಾ ಭೂಮಿ ಆಳಕ್ಕೆ ಹೋಗುತ್ತೆ. ಈಗ ಪಾಯಿಂಟ್ ನಂಬರ್ 3 ನೋಡೋದಾದ್ರೆ ದಿ ಟೈಮ್ ಡೈಲೇಷನ್ ಥಿಯರಿ. ನೀವು ಮೊದಲೇ ಕೇಳಿದ್ರಲ್ಲ, ಆ ಮೌಂಟನ್ ಕ್ಲೈಂಬರ್ಸ್ ಇರ್ತಾರಲ್ಲ, ಅವರು ಹತ್ಬೇಕಾದ್ರೆ ಅವರ ಉಗುರು ಬೇಗ ಬೆಳಿತಿದ್ದು ಮತ್ತೆ ಅವರ ಕೂದಲು ಬೇಗ ಬೆಳಿತಿದ್ದು ಅಂತ. ಹೀಗೆ ಒಬ್ಬರ ಜೊತೆ ಆಗಿಲ್ಲ, ಅಲ್ಲಿ ಹತ್ತೋಕೆ ಹೋದ ಪ್ರತಿಯೊಬ್ಬರ ಜೊತೆಗೂ ಹೀಗೆ ಆಗಿರುತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿ ಸೈಂಟಿಸ್ಟ್ ಗಳು 3 ಎಕ್ಸ್ಪ್ಲೇನ್ ಕೊಡ್ತಾರೆ. ಮೊದಲನೇ ಎಕ್ಸ್ಪ್ಲೇನ್ UV ರೇಸ್. ಇಲ್ಲಿ ಅಂದ್ರೆ ಮೌಂಟ್ ಕೈಲಾಸ್ ಅಲ್ಲಿ UV ರೇಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ ಸೆಲ್ಸ್ ಇರ್ತಾವಲ್ಲ, ಅವು ತುಂಬಾ ಡ್ಯಾಮೇಜ್ ಆಗ್ತವೆ. ಮತ್ತೆ ಹೊಸ ಸೆಲ್ಸ್ ಗಳು ಡ್ಯಾಮೇಜ್ ನ ರಿಕವರಿ ಮಾಡೋಕೆ ಅಂತ ಬೇಗ ಡಿವೈಡ್ ಆಗ್ತವೆ. ಇದರಿಂದ ಆಗೋ ಬದಲಾವಣೆಯಿಂದಾಗಿ ನಿಮ್ಮ ದೇಹದಲ್ಲಿ ವಯಸ್ಸು ಜಾಸ್ತಿ ಆಗಿದೆ ಅನ್ನೋ ಭಾವನೆ ಹುಟ್ಟುತ್ತೆ ಅಷ್ಟೇ. ಸೆಕೆಂಡ್ ಎಕ್ಸ್ಪ್ಲೇನ್ ನೋಡೋದಾದ್ರೆ ಲೋ ಆಕ್ಸಿಜನ್. ನಾರ್ಮಲ್ ಆಗಿ ಬೆಟ್ಟ ಹತ್ಬೇಕಾದ್ರೆ ಆಕ್ಸಿಜನ್ ಕಡಿಮೆ ಇರುತ್ತೆ. ಇದರಿಂದಾಗಿ ನಿಮ್ಮ ಬಾಡಿಲಿ ಮೆಟಬಾಲಿಸಮ್ ಹೈ ಆಗುತ್ತೆ. ಇದೇ ಕಾರಣಕ್ಕೆ ನಿಮ್ಮ ಬಾಡಿಯಲ್ಲಿ ಕನ್ಸ್ಯೂಮ್ ಆಗೋದು ಜಾಸ್ತಿ ಆಗಿರುತ್ತೆ. ಇದರಿಂದ ವಯಸ್ಸು ಬೇಗ ಆದ ಹಾಗೆ ಅನ್ಸುತ್ತೆ. ಮೂರನೇ ಎಕ್ಸ್ಪ್ಲೇನ್ ನೋಡೋದಾದ್ರೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾಸಾದವರು ಮೊದಲೇ ಹೇಳಿರೋ ಹಾಗೆ ಮೌಂಟ್ ಕೈಲಾಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಆಗುತ್ತೆ. ಇದೇ ಕಾರಣಕ್ಕೆ ಟೈಮ್ ಹೋದ ಹಾಗೆ ನಮ್ಮ ಏಜ್ ಜಾಸ್ತಿ ಆಗ್ತಿರುತ್ತೆ. ಆದ್ರೆ ಇದ್ರ ಎಲ್ಲಾದ್ರ ಬಗ್ಗೆ ಇದುವರೆಗೂ ಸರಿಯಾಗಿ ಇನ್ನೂ ರಿಸರ್ಚ್ ಮಾಡಿಲ್ಲ. ಈಗೂ ಕೂಡ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಈಗ ಪಾಯಿಂಟ್ ನಂಬರ್ 4 ನೋಡೋದಾದ್ರೆ ಸ್ಪಿರಿಚುವಲ್ ಪವರ್ ಅಂದ್ರೆ ದೈವಿಕ ಶಕ್ತಿ. ಹಾಗಾದ್ರೆ ಯಾರದು ಆ ಪರ್ವತನ ಹೊತ್ತಿರೋದು? ನಿಮಗೆ ನಮಗೆ ಎಲ್ಲ ಮಹಾಭಾರತದ ಬಗ್ಗೆ ಗೊತ್ತಿದೆ. ಮಹಾಭಾರತ ಮುಗಿದ್ಮೇಲೆ ಅಂತ್ಯದಲ್ಲಿ 5 ಜನ ಪಾಂಡವರು ಕೈಲಾಸ ಪರ್ವತನ ಹೊತ್ತಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದರಲ್ಲಿ ಒಬ್ಬೊಬ್ಬರಾಗಿ ಹತ್ತ ಸಾಯ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬನು ಹತ್ತಾನೆ, ಅವರೇ ಯುಧಿಷ್ಠಿರ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಒಂದು ಸುಳ್ಳು ಕೂಡ ಹೇಳಿರೋಲ್ಲ, ಮತ್ತೆ ಒಂದು ತಪ್ಪು ಕೂಡ ಮಾಡಿರೋಲ್ಲ. ಅದೇ ತರ 14ನೇ ಸೆಂಚುರಿಯಲ್ಲಿ ಟಿಬೆಟ್ ಅಲ್ಲಿ ಇದ್ದ ಮಿಲಾರೇರಾ ಅನ್ನೋ ಬುದ್ಧ ತಮ್ಮ ದೈವಿಕ ಶಕ್ತಿಯಿಂದ ಅಲ್ಲಿವರೆಗೂ ಅಂದ್ರೆ ಮೌಂಟ್ ಕೈಲಾಶ್ ವರೆಗೂ ಹೋಗಿದ್ರು ಅಂತ ಇಲ್ಲಿ ಇರೋ ಲೋಕಲ್ ಪೀಪಲ್ ಎಲ್ಲ ನಂಬ್ತಾರೆ. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋಲ್ಲ. ಇನ್ನು ತುಂಬಾ ಪ್ರಶ್ನೆಗಳು ಒಂದು ಕಪ್ಪು ಚುಕ್ಕೆ ತರ ಉಳಿತವೆ. ಹಾಗಾದ್ರೆ ಅಂತದ್ ಏನಿದೆ ಮೌಂಟ್ ಕೈಲಾಸ್ ಅಲ್ಲಿ? ಯಾವ ಒಂದು ವಿಮಾನನೂ ಕೂಡ ಆ ಬೆಟ್ಟದ ಮೇಲೆ ಹಾರೋಲ್ಲ. ಆ ಪ್ರದೇಶನ ಯಾಕೆ ನೋ ಪ್ಲೇ ಝೋನ್ ಅಂತ ಮಾಡಿದ್ದಾರೆ?